ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೌಕರ ಸ್ನೇಹಿ ಚಾನಲ್ಗೆ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆದಂತ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದ್ಯಾವುದು ಅಂದ್ರೆ NPS ನೌಕರರಿಗೆ ತಾವು ನಿವೃತ್ತಿ ನಂತರ ಎಷ್ಟು ಹಣ ಬರುತ್ತೋ, ಯಾವ ರೀತಿ ನಾವು ಅದನ್ನು ಪಡ್ಕೊಳ್ಬೇಕು, ಎಷ್ಟು ನಮಗೆ ದೊರಕತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇರೋದಿಲ್ಲ. ಹಾಗಾಗಿ ಒಬ್ಬ NPS ನೌಕರ ಸೇವೆಯಲ್ಲಿದ್ದಾಗಲೇ ಮರಣ ಹೊಂದ್ರೆ ಅವನ ಕುಟುಂಬದಕ್ಕೆ ದೊರಕಬಹುದಾದಂತ ಒಂದು ಸೌಲಭ್ಯಗಳು ಏನು, ಅದನ್ನ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದನ್ನ ನಿಮ್ಗೆ ವಿವರವಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಇದ್ರ ಜೊತೆಗೆ ಒಬ್ಬ ಸರ್ಕಾರಿ ನೌಕರ ವಾಲಂಟರಿ ರಿಟೈರ್ಮೆಂಟ್ ತಗೊಂಡಾಗ ಅವನು NPS ನೌಕರರಾಗಿದ್ರೆ ಅವ್ರಿಗೆ ಯಾವ ರೀತಿಯ ಒಂದು ಸೆಟಲ್ಮೆಂಟ್ ಅನ್ನ ಮಾಡಲಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದ್ರ ಜೊತೆಗೆ ಸೂಪರ್ ಆನ್ಯುಯೇಷನ್ ಅಂದ್ರೆ ವಯೋನಿವೃತ್ತಿಯನ್ನು ಹೊಂದಿರತಕ್ಕಂತ ಒಬ್ಬ ಸರ್ಕಾರಿ ನೌಕರ NPS ಗೆ ಒಳಪಡ್ತಕ್ಕಂಥವನಾಗಿದ್ರೆ ಅವನಿಗೆ ದೊರಕಬಹುದಾದಂತ ಒಂದು ನಿವೃತ್ತಿ ಸೌಲಭ್ಯಗಳನ್ನ NPS ಸೆಟಲ್ಮೆಂಟ್ ನ ಯಾವ ರೀತಿಯನ್ನ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಅದ್ರ ಮುಂಚೆ ತಾವೆಲ್ಲ ಒಂದು NPS ಒಂದು ನೌಕರರಿಗೆ ಅನ್ವಯ ಆಗುವಂತ ನಿಯಮಗಳನ್ನ ಸಂಪೂರ್ಣವಾಗಿ ತಿಳಿದುಕೊಂಡು ಈ ವಿಡಿಯೋನ ನೋಡ್ತಾ ಹೋಗಿ. NPS ನೌಕರ ಸೇವೆಯಲ್ಲಿದ್ದಾಗ ಮರಣ ಹೊಂದಿದ್ರೆ ಅವನ ಕುಟುಂಬ ಸದಸ್ಯರಿಗೆ ಕುಟುಂಬ ಪಿಂಚಣಿಯನ್ನ ಪಡಿಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ. ಅದ್ರ ಜೊತೆಗೆ ಅವರಿಗೆ ಮರಣ ಉಪದಾನ ಕರ್ನಾಟಕ ನಾಗರಿಕ ಸೇವಾ ನಿಯಮ 293F ಪ್ರಕಾರ ಪಡ್ಕೊಳ್ಳಿಕ್ಕೆ ಸಹ ಅವಕಾಶ ಇರುತ್ತೆ. ಹಾಗೆ ಅವ್ರು ಪಡ್ಕೊಳ್ಬೇಕಾದ್ರೆ OPS ಅಲ್ಲಿ ಬರ್ತಕ್ಕಂಥ ಒಬ್ಬ ನೌಕರ ಮರಣ ಹೊಂದ್ರೆ ಯಾವ ರೀತಿಯ ನಮೂನೆಗಳಲ್ಲಿ ನಾವು ಮಹಾಲೇಖಪಾಲರಿಗೆ ಮನವಿಯನ್ನ ಸಲ್ಲಿಸಿ ಆ ಒಂದು ಸೌಲಭ್ಯಗಳನ್ನ ಪಡ್ಕೊಳ್ತೀವೋ, ಅದೇ ರೀತಿ NPS ನೌಕರ ಮರಣ ಹೊಂದ್ರೆ ಅವನ ಕುಟುಂಬ ಸದಸ್ಯರು ಸಹ ಆ ನಿಗದಿತ ನಮೂನೆಗಳಲ್ಲಿ ಮನವಿಗಳನ್ನ ಕಚೇರಿಯ ಮುಖ್ಯಸ್ಥರ ಮೂಲಕ ಮಹಾಲೇಖಪಾಲರಿಗೆ ಸಲ್ಲಿಸಿದ್ರೆ ಅವ್ರಿಗೆ ಮರಣ ಉಪದಾನವನ್ನ ನಾಗರಿಕ ಸೇವಾ ನಿಯಮ 293F ಪ್ರಕಾರ ನಿಗದಿ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ಕುಟುಂಬ ಪಿಂಚಣಿಯನ್ನ ನಿಯಮ 2002 ಅನುಸಾರವಾಗಿ ನಿಗದಿ ಮಾಡಿಕೊಡ್ತಾರೆ. ಈ ರೀತಿ ಒಂದು ಕುಟುಂಬ ಪಿಂಚಣಿಯನ್ನ ಪಡಿಬೇಕಾದ್ರೆ ಆ ಒಂದು NPS ಖಾತೆಯಲ್ಲಿ ಇರ್ತಕ್ಕಂಥ ಮೊತ್ತವನ್ನ ಅವರು ಸೆಟಲ್ಮೆಂಟ್ ಮಾಡ್ಕೊಡ್ಬೇಕಾಗತ್ತೆ. ಅದಕ್ಕೆ ಸರ್ಕಾರದ ಈ ಒಂದು ಆದೇಶ ಸಂಖ್ಯೆಯನ್ನು ನೀವೆಲ್ಲ ಗಮನಿಸ್ತಾ ಇದ್ದೀರಿ. PN 161/2022 ದಿನಾಂಕ 17/9/2022ರಲ್ಲಿ ಎಲ್ಲ DDOಗಳಿಗೆ ಕೊಟ್ಟಿರ್ತಕ್ಕಂಥ ಸೂಚನೆ ಅನುಸಾರ ಒಂದು ಕ್ರಮವನ್ನ ವಹಿಸಿ ಆ ನಂತರ ಆ ಕುಟುಂಬ ಸದಸ್ಯರಿಗೆ ಪಿಂಚಣಿಯ ಸೌಲಭ್ಯವನ್ನ ಕುಟುಂಬ ಪಿಂಚಣಿಯ ಸೌಲಭ್ಯವನ್ನ ಮಂಜೂರು ಮಾಡಬೇಕಾಗುತ್ತೆ. DDO NPS ನೌಕರನ ಖಾತೆಯಲ್ಲಿ ಇರ್ತಕ್ಕಂಥ ಒಂದು NPS ಮೊತ್ತವನ್ನ ಎರಡು ಭಾಗಗಳಾಗಿ ವಿಂಗಡಿಸಬೇಕಾಗುತ್ತೆ. ಒಂದು ನೌಕರನ ವಂತಿಕೆ ಮತ್ತು ಸರ್ಕಾರದ ವಂತಿಕೆ ಅಂತ. ಸರ್ಕಾರದ ವಂತಿಕೆಯನ್ನ ಹಿಂಪಡೆದು ಆ ನೌಕರನ ಕುಟುಂಬದವರಿಗೆ ಕುಟುಂಬ ಪಿಂಚಣಿಯನ್ನ ಪಾವತಿಸಬೇಕಾಗುತ್ತೆ. ಆ ಸರ್ಕಾರಿ ನೌಕರನ ಒಂದು ಸರ್ಕಾರಿ ವಂತಿಕೆ ಏನಿದೆ ಅದನ್ನ ಹಿಂಪಡಿಬೇಕಾದ್ರೆ ಅದಕ್ಕೊಂದು ಕೆಲವೊಂದು ನಮೂನೆಗಳನ್ನ ಈ ಒಂದು ಸರ್ಕಾರದ ಆದೇಶದಲ್ಲಿ ಈಗಾಗಲೇ ಕೊಟ್ಟಿರ್ತಾರೆ. ಅದನ್ನ ನೀವು ಗಮನಿಸ್ಕೊಳ್ಬೇಕಾಗುತ್ತೆ. ಆ ಒಂದು ಕ್ರಮವನ್ನ ಯಾವ ರೀತಿ DDO ವಹಿಸಬೇಕು ಅಂತ ಈ ಸೈಡ್ ಅಲ್ಲಿ ತಮ್ಗೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಸುಮಾರು 9 ಕ್ರಮ ಸಂಖ್ಯೆ ಅನುಸಾರವಾಗಿ ಒಂದೊಂದು ಹಂತವಾಗಿ ಆ ಒಂದು ಕ್ರಮವನ್ನ ವಹಿಸಿ ಖಜಾನೆಯ ಮೂಲಕ ಆ ಒಂದು ಸರ್ಕಾರದ ವಂತಿಕೆಯನ್ನ ಹಿಂಪಡೆದು ಆ ನೌಕರನ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಅಂದ್ರೆ ನೌಕರನ ವಂತಿಕೆಯನ್ನ ನೌಕರನ ಕುಟುಂಬದ ಸದಸ್ಯರಿಗೆ ಹಿಂಪಾವತಿಸಿ ಆ ನೌಕರನ ಕುಟುಂಬದವರಿಗೆ ಕುಟುಂಬ ಪಿಂಚಣಿಯನ್ನ ಮಂಜೂರು ಮಾಡಬೇಕಾಗುತ್ತೆ. ಅಂದ್ರೆ ಸರ್ಕಾರದ ವಂತಿಕೆ ಏನಿರುತ್ತೆ ಅದನ್ನ ಲೆಕ್ಕ ಶೀರ್ಷಿಕೆ 2071 ಅಂದ್ರೆ 7071ರ ಒಂದು ಲೆಕ್ಕ ಶೀರ್ಷಿಕೆಗೆ ಜಮಾ ಮಾಡಬೇಕಾಗುತ್ತೆ. ಮತ್ತೆ ಅದರ ಮೇಲೆ ಬರ್ತಕ್ಕಂಥ ಆದಾಯ ಏನಿರುತ್ತೆ ಅದು 0050 ಒಂದು ಲೆಕ್ಕ ಶೀರ್ಷಿಕೆಗೆ ಜಮಾ ಮಾಡಬೇಕಾಗುತ್ತೆ. ನಿಗದಿತ ನಮೂನೆಗಳು ಏನಿದೆ ನಮೂನೆ 1, 2 ಮತ್ತು 4ರಲ್ಲಿ ಸಂಬಂಧಪಟ್ಟ ನೌಕರರ ಮಾಹಿತಿಗಳನ್ನ ಪಡೆದು ಮತ್ತೆ ಅದಕ್ಕೆ ಅನ್ವಯ ಆಗ್ತಕ್ಕಂಥ ಎಲ್ಲಾ ದಾಖಲೆಗಳನ್ನ ಆ ಕುಟುಂಬ ಸದಸ್ಯರನ್ನ ಪಡೆದು DDOಗಳು ಖಜಾನೆಯ ಮೂಲಕ ಮುಂದಿನ ಕ್ರಮವನ್ನ ವಹಿಸಿ ಆ ನಂತರ ಅವ್ರಿಗೆ ಕುಟುಂಬ ಪಿಂಚಣಿಯನ್ನ ಪಾವತಿ ಮಾಡಬೇಕಾಗುತ್ತೆ. ಈ ಸರ್ಕಾರಿ ಆದೇಶ ಬರೋ ಪೂರ್ವದಲ್ಲೇ NPS ನೌಕರ ಮರಣ ಹೊಂದಿದ್ರೆ ಆ ನೌಕರನ ಕುಟುಂಬದವರಿಗೆ ಈಗಾಗಲೇ 100% NPS ವಂತಿಕೆ ಮೊತ್ತವನ್ನ ಪಾವತಿಸಲಾಗಿರುತ್ತೆ. ಅಂದ್ರೆ ಸರ್ಕಾರದ ವಂತಿಕೆ ಮತ್ತೆ ನೌಕರನ ವಂತಿಕೆ ಸೇರಿ ಒಟ್ಟು ಎಲ್ಲಾ ಮೊತ್ತವನ್ನ ಆ ನೌಕರನ ಕುಟುಂಬ ಸದಸ್ಯರು ಹಿಂಪಾವತಿಸ್ಕೊಂಡ್ಬಿಟ್ಟಿರ್ತಾರೆ. ಮತ್ತೆ ಅವ್ರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಮಾಡಿರ್ತಾರೆ. ಏಕಗಂಟಿನ ಪರಿಹಾರ ಮೊತ್ತವನ್ನ ಸಹ ನೀಡಿರ್ತಾರೆ. ಆ ಮೊತ್ತವನ್ನ ಪಡೆದಿರ್ತಕ್ಕಂಥ ನೌಕರರು ಒಂದು ವೇಳೆ ನಮಗೆ ಆ ಮೊತ್ತವನ್ನೆಲ್ಲ ಸರ್ಕಾರಕ್ಕೆ ಹಿಂದಿರುಗಿಸುವಂತ ಷರತ್ತಿಗೆ ಒಳಪಟ್ಟು ಅವ್ರಿಗೆ ಕುಟುಂಬ ಪಿಂಚಣಿಯನ್ನ ಮಂಜೂರು ಮಾಡ್ಲಿಕ್ಕೆ ಏನಾದ್ರೂ ಮನವಿ ಕೊಟ್ರೆ ಆ ರೀತಿಯ ಮನವಿಯನ್ನ ಪುರಸ್ಕರಿಸಿ ಆ ನೌಕರನ ಕುಟುಂಬದವರಿಗೆ ಕುಟುಂಬ ಪಿಂಚಣಿಯನ್ನ ಮಂಜೂರು ಮಾಡ್ಲಿಕ್ಕೆ ಸಹ ಈ ಸರ್ಕಾರದ ಆದೇಶದಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿರುತ್ತೆ. ಹಾಗೆ ಅವರು ಹಿಂಪಾವತಿಸಿದಾಗ ಸರ್ಕಾರದ ವಂತಿಕೆ ಏನಿರುತ್ತೆ ಅದನ್ನ 2071 ಹೆಡ್ಗೆ ಅಂದ್ರೆ ಹೆಡ್ ಆಫ್ ಅಕೌಂಟ್ಗೆ ಅದನ್ನ ಜಮಾ ಮಾಡಬೇಕು. ಮತ್ತೆ ಅದರ ಮೇಲಿನ ಆದಾಯವನ್ನ 0050 ಲೆಕ್ಕ ಶೀರ್ಷಿಕೆಗೆ ಜಮಾ ಮಾಡಿ ಆ ನಂತರ ಅವರ ಪ್ರಸ್ತಾವನೆಯನ್ನ ಮಹಾಲೇಖಪಾಲರಿಗೆ ಕುಟುಂಬ ಪಿಂಚಣಿ ನಿಗದಿಗಾಗಿ
ಮಂಜೂರು ಮಾಡಿ ಕಳಿಸ್ಬೇಕಾಗುತ್ತೆ. ಮತ್ತೆ ಒಬ್ಬ ಸರ್ಕಾರಿ ನೌಕರನ ಕುಟುಂಬ ಅಂದ್ರೆ NPS ಗೆ ಒಳಪಡ್ತಕ್ಕಂಥ ನೌಕರನ ಕುಟುಂಬ ತಮಗೆ OPS ವ್ಯಾಪ್ತಿ ಅಡಿಯಲ್ಲಿ ಪಿಂಚಣಿ ಬೇಡ ಅಂತ ಬೇಕಾದ್ರೆ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರೆ ಅವ್ರಿಗೆ ಸಹ ಈ ರೀತಿಯ ಒಂದು ಅವಕಾಶಗಳನ್ನ ಕೊಡ್ಬೋದಾಗಿರುತ್ತೆ. ಮತ್ತೆ ಅವ್ರಿಗೆ 5 ಲಕ್ಷಕ್ಕಿಂತ ಕಡಿಮೆ ಕಾಂಟ್ರಿಬ್ಯೂಷನ್ ಮೊತ್ತ ಇದ್ರೆ ಅವರು ಅದನ್ನ ಹಿಂಪಾವತಿ ಪಡೆದು NPS ಖಾತೆಯನ್ನ ಮುಕ್ತಾಯಗೊಳಿಸ್ಕೊಂಡು ಹೋಗ್ಬೋದಾಗಿರುತ್ತೆ. ಆದ್ರೆ OPS ಗೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕುಟುಂಬ ಪಿಂಚಣಿಯನ್ನ ನಿಗದಿ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಇಚ್ಛೆ ವ್ಯಕ್ತಪಡಿಸಿದ ಕಾರಣ ಅವರಿಗೆ ಸಂಪೂರ್ಣ NPS ಖಾತೆಯಲ್ಲಿರುವ ಮೊತ್ತವನ್ನ ಹಿಂಪಾವತಿಸಲಾಗುತ್ತೆ. ಆದ್ರೆ ಅದಕ್ಕೊಂದು ಷರತ್ತಿದೆ, 5 ಲಕ್ಷಕ್ಕಿಂತ ಒಳಗಡೆ ಇರಬೇಕು. 5 ಲಕ್ಷ ದಾಟಿದ್ರೆ NPS ಖಾತೆಯಲ್ಲಿ ಅದರಲ್ಲಿ 20% ಮೊತ್ತವನ್ನ ಮೃತ ನೌಕರನ ಕುಟುಂಬ ಸದಸ್ಯರಿಗೆ ಪಾವತಿಸಲಾಗುತ್ತೆ. ಉಳಿದ 80% ಅಂದ್ರೆ 80% ಮೊತ್ತವನ್ನ ಅನ್ಯೂಟಿ ಸಬ್ಸ್ಕ್ರೈಬರ್ ಪ್ರೊವೈಡರ್ ಅನ್ಯೂಟಿ ಸರ್ವಿಸ್ ಪ್ರೊವೈಡರ್ ಅಂತ ಏನಿರ್ತಾರೆ ಅವರ ಬಳಿಯಲ್ಲಿ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅವರಿಗೆ ಮಾಸಿಕ ಪಿಂಚಣಿಯನ್ನ ಪಡಿಲಿಕ್ಕೆ ಸಹ ಅವಕಾಶವನ್ನ ಕಲ್ಪಿಸಬಹುದಾಗಿರುತ್ತೆ. ಹಾಗೆ ಅವರು 5 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತ ಅವರ ಖಾತೆಯಲ್ಲಿದ್ರೆ ಅದನ್ನ 20% ಹಿಂಪಾವತಿ ಪಡೆದು 80% ಅವರಿಗೆ ಆನ್ಯೂಟಿ ಸಬ್ಸ್ಕ್ರೈಬರ್ ಸರ್ವಿಸ್ ಪ್ರೊವೈಡರ್ ಬಳಿ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ವಯೋನಿವೃತ್ತಿ ಹೊಂದಿರತಕ್ಕಂಥ ಒಬ್ಬ ಸರ್ಕಾರಿ ನೌಕರ ತನ್ನ NPS ಖಾತೆಯಲ್ಲಿ 5 ಲಕ್ಷಕ್ಕಿಂತ ಕಡಿಮೆ ಮೊತ್ತವನ್ನ ಹೊಂದಿದ್ರೆ ಅವ್ರಿಗೆ ಆ ಸಂಪೂರ್ಣ ಶಿಲ್ಕಿನ ಮೊತ್ತವನ್ನ ಸಂಪೂರ್ಣವಾಗಿ ಪಾವತಿಸಿ ಒಂದು NPS ಖಾತೆಯನ್ನ ಮುಕ್ತಾಯಗೊಳಿಸಲಾಗುತ್ತೆ. ಆದ್ರೆ ಅವ್ರಿಗೆ ಯಾವುದೇ ಪಿಂಚಣಿಯ ಸೌಲಭ್ಯ ದೊರಕಲ್ಲ ಅನ್ನೋದು ಇದರಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬಹುದು. 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಯಾವುದೇ ರೀತಿಯಲ್ಲಿ ಅವರಿಗೆ NPS ಇಂದ ಪಿಂಚಣಿಯನ್ನ ಪಾವತಿಸಲಾಗಲ್ಲ. 5 ಲಕ್ಷಕ್ಕಿಂತ ಮೇಲಿನ ಮೊತ್ತವನ್ನ ಅವರ NPS ಖಾತೆಯಲ್ಲಿ ಹೊಂದಿದ್ರೆ ಅದರಲ್ಲಿ 40% ಆನ್ಯೂಟಿ ಸರ್ವಿಸ್ ಪ್ರೊವೈಡರ್ ಬಳಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಬರ್ತಕ್ಕಂಥ ಒಂದು ಮೊತ್ತವನ್ನ ಅವರಿಗೆ ಮಾಸಿಕ ಪಿಂಚಣಿ ರೂಪದಲ್ಲಿ ಪಾವತಿಸಲಾಗುತ್ತೆ. ಇನ್ನು 60% ಭಾಗವನ್ನ ಆ ಒಬ್ಬ ನಿವೃತ್ತ ನೌಕರನಿಗೆ ಸಂಪೂರ್ಣವಾಗಿ ಪಾವತಿಸಲಾಗುತ್ತೆ. ಅಂದ್ರೆ ಇದರದ್ದು ಮುಖ್ಯ ಉದ್ದೇಶ ಏನಂದ್ರೆ 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಯಾವುದೇ ಒಂದು ಪಿಂಚಣಿಯನ್ನ ಪಡಿಲಿಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಆದ್ರೆ ಸಂಪೂರ್ಣವಾಗಿ ಆ ಮೊತ್ತವನ್ನು ಅವ್ರಿಗೆ ಪಾವತಿಸಲಾಗುತ್ತೆ. 5 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ರೆ 60% ಮಾತ್ರ ಅವರಿಗೆ ಪಾವತಿಸಲಾಗುತ್ತೆ. 40% ನಾವು ಆನ್ಯೂಟಿ ಸರ್ವಿಸ್ ಪ್ರೊವೈಡರ್ ಬಳಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಸಿಕ ಪಿಂಚಣಿಯನ್ನ ಪಡ್ಕೊಳ್ಳಲೇಬೇಕಾಗುತ್ತೆ. ವಯೋನಿವೃತ್ತಿ ಹೊಂದಿರತಕ್ಕಂಥ ಒಬ್ಬ ಸರ್ಕಾರಿ ನೌಕರನಿಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮ 293F ಪ್ರಕಾರ OPS ನೌಕರರಂತೆಯೇ ಅವ್ರಿಗೆ ನಿವೃತ್ತಿ ಉಪದಾನವನ್ನ ಸಹ ಪಾವತಿಸಲಾಗುತ್ತೆ. ಹಾಗೆ ನಿವೃತ್ತಿ ಉಪದಾನವನ್ನ ಕಚೇರಿಯ ಮುಖ್ಯಸ್ಥರ ಮೂಲಕ ನಿಗದಿತ ನಮೂನೆಯಲ್ಲಿ ಮಹಾಲೇಖಪಾಲರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರೆ ಆ ನೌಕರನಿಗೆ ನಿವೃತ್ತಿ ಉಪದಾನ ಮೊತ್ತವನ್ನು ನಿಗದಿ ಮಾಡಿ ಟ್ರೆಜರಿ ಮೂಲಕ ಅವರಿಗೆ ಆ ಒಂದು ಮೊತ್ತವನ್ನ ಪಾವತಿಸ ಅವಕಾಶ ಇರುತ್ತೆ. ಒಬ್ಬ NPS ನೌಕರ ಸ್ವಯಂ ನಿವೃತ್ತಿಯನ್ನ ಪಡೆದಾಗ ಅಂದ್ರೆ ಸ್ವಇಚ್ಛಾ ನಿವೃತ್ತಿ ಪಡೆದ ಸಂದರ್ಭದಲ್ಲಿ KCSR ನಿಯಮ 285 ಪ್ರಕಾರ ಅವ್ರನ್ನ ಸ್ವಇಚ್ಛಾ ನಿವೃತ್ತಿ ಅಂಗೀಕರಿಸಿ ಬಿಡುಗಡೆ ಹೊಂದ್ರೆ ಆ ನೌಕರನಿಗೆ ನಾವು ಒಂದು NPS ಖಾತೆಯಲ್ಲಿ ಲೆಕ್ಕವನ್ನ ಯಾವ ರೀತಿ ಮುಕ್ತಾಯಗೊಳಿಸ್ಬೇಕಂದ್ರೆ ಈ ಸರ್ಕಾರದ ಆದೇಶದ ಅನುಸಾರವಾಗಿ 2.5 ಲಕ್ಷಕ್ಕಿಂತ ಮೊತ್ತ ಕಮ್ಮಿ ಇದ್ರೆ ಅವ್ರಿಗೆ ಸಂಪೂರ್ಣ ಶುಲ್ಕವನ್ನ ಹಿಂಪಾವತಿಸ್ಬಿಟ್ಟು NPS ಖಾತೆಯನ್ನ ಮುಕ್ತಾಯಗೊಳಿಸಬೇಕಾಗುತ್ತೆ. 2.5 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತ ಅವರ ಖಾತೆಯಲ್ಲಿ ಉಳಿದಿದ್ರೆ ಆಗ 20% ಮೊತ್ತವನ್ನ ಆ ನೌಕರನಿಗೆ ಪಾವತಿಸಬೇಕು. ಮಿಕ್ಕಿದ 80% ಮೊತ್ತವನ್ನ ಆನ್ಯೂಟಿ ಸರ್ವಿಸ್ ಪ್ರೊವೈಡರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಮಾಸಿಕ ಪಿಂಚಣಿಯನ್ನ ಅವರಿಗೆ ಪಾವತಿಸಬೇಕಾಗುತ್ತೆ. ಹೀಗೆ ವಾಲಂಟರಿ ರಿಟೈರ್ಮೆಂಟ್ ಅಂದ್ರೆ ಸ್ವಇಚ್ಛಾ ನಿವೃತ್ತಿಯನ್ನು ಪಡೆದಂತ ಒಬ್ಬ NPS ನೌಕರನಿಗೆ ಅವ್ರಿಗೆ ನಿವೃತ್ತಿ ಉಪದಾನ ಸಹ ಕರ್ನಾಟಕ ನಾಗರಿಕ ಸೇವಾ 293F ಪ್ರಕಾರ ಪಡ್ಕೊಳ್ಳಿಕ್ಕೆ ಸಹ ಅವಕಾಶ ಇರುತ್ತೆ. ಹಾಗೆ ಅವರು ಆ ಒಂದು ನಿಗದಿತ ನಮೂನೆಯಲ್ಲಿ ಮನವಿಯನ್ನ ಕಚೇರಿ ಮುಖ್ಯಸ್ಥರ ಮೂಲಕ ಮಹಾಲೇಖಪಾಲರಿಗೆ ಸಲ್ಲಿಸಿದ್ರೆ ಅವರಿಗೆ ಅನ್ವಯ ಆಗ್ತಕ್ಕಂತ ಒಂದು ಸ್ವಇಚ್ಛಾ ನಿವೃತ್ತಿಯ ಸೌಲಭ್ಯ ಅನುಸಾರವಾಗಿ ಒಂದು ನಿವೃತ್ತಿ ಉಪದಾನ ಮೊತ್ತವನ್ನ ನಿಗದಿ ಮಾಡಿ ಮಹಾಲೇಖಪಾಲರು ಒಂದು ಅಧಿಕೃತ ಆದೇಶವನ್ನ ಹೊರಡಿಸ್ತಾರೆ. ಅಧಿಕೃತ ಆದೇಶದ ಅನುಸಾರ ಅವರಿಗೆ ಖಜಾನೆಯ ಮೂಲಕ ಆ ಒಂದು ಉಪದಾನದ ಮೊತ್ತವನ್ನ ಪಾವತಿಸಲಾಗುತ್ತೆ.